ಬೆಳಿಗ್ಗೆ ಬೇಗ ಎದ್ದು ಟ್ರಾಫಿಕ್ ಆಗಕ್ ಮುಂಚೆ ಸಿಟಿ ದಾಟ್ಬಿಡೋಣ ಅಂತ ನಾವೆಲ್ಲರೂ ಹೊರಟ್ವಿ. ಒಂದಿಷ್ಟು ಹರಟೆ ಹೊಡ್ಕೊಂಡು ಹೊಸಕೋಟೆನಲ್ಲಿ ಒಂದ್ ಸ್ಟಾಪ್ ಹಾಕಿ ಟೀ ಕುಡ್ದು ನಮ್ ಪಯಣ ಮುಂದುವರ್ಸ್ಕೊಂಡು ಸೀದಾ ಹೋಗಿ ರೀಚ್ ಆಗಿದೆ ನಾವು ಮುಳ್ಬಾಗ್ಲು. ಊರಿಗೆ ರೀಚ್ ಆಗಿದ್ದೆ ಮೊದಲು ನೋಡಿದ್ದೆ ಗುಡ್ಡೆ ಮಾಂಸ ಹಾಕ್ತಿರೋದು. ಇದು ನಮ್ ಹರ್ಷ ಬ್ರೋ ಊರು. ನಾವು ಬಂದಿರೋದು ಅವ್ರ ಮನೆಗೆನೆ. ಸಂಕ್ರಾಂತಿ ಕಳೆದ ಕರೆಕ್ಟ್ ಒಂದ್ ವಾರಕ್ಕೆ ಈ ಊರಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾರೆ. ನಾವು ಬರೋದು ಒಂದ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಅಷ್ಟರಲ್ಲಿ ಮರಿ ಒಡೆದ್ಬಿಟ್ಟಿದ್ರು ನೋಡಿ. ಮರಿ ಹೋಯ್ತೈತೆ. ಮರಿ ಚರ್ಮ ಸುಲಿಯೋದನ್ನ ನಾವೆಲ್ಲರೂ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ತಲೆ ಕಾಲು ಸಿಯೋ ಟೈಮ್ ಅಲ್ಲಿ ಕಿವಿ ಕಿತ್ಕೊಂಡು ಅದನ್ನ ನಾವು ತಿಂದು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ನಮ್ ಬ್ಲಾಗಿಂಗ್ ಚಾನಲ್ ಅಲ್ಲಿ ಹೇಳಿದೀನಿ. ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಫುಲ್ ವ್ಲಾಗ್ಗೆ. ಪಟ್ಟಂತ ತಿಂಡಿಗೆ ಚಿತ್ರಾನ್ನ ತಿನ್ಕೊಂಡು ಎಲ್ಲಾರ ಮನೆ ಮುಂದೆ ಬರೀ ಕೋಳಿ ಕುರಿನ ಕುಯ್ಯೋದನ್ನ ನೋಡ್ಕೊಂಡು ನಮ್ ಹರ್ಷ ಬ್ರೋ ಮನೆಯಲ್ಲಿ ರೆಡಿ ಆಗಿರೋ ಮಟನ್ ಸಾರ್ನ ಟೇಸ್ಟ್ ಮಾಡಿ ಅಡಿಗೆ ಎಲ್ಲ ಆಗೋ ತನಕ ಅಲ್ಲೇ ಇದ್ದು ಸಾಯಂಕಾಲ ಕಿಚ್ಚಾಯಿಸೋದಿಕ್ಕೆ ಹಸ್ಗಳನ್ನೆಲ್ಲ ಅಲಂಕಾರ ಮಾಡ್ತಿರೋದನ್ನು ನೋಡಿ ನಾನು ನನ್ನ ಫ್ರೆಂಡ್ಸ್ ರೆಡಿ ಆಗಿರೋ ಅಡಿಗೆನ ಟೇಸ್ಟ್ ಹೆಸರಿನಲ್ಲಿ ಸ್ವಲ್ಪ ತಿಂದು ಬೇಡೇನು ಏನು ನೀನಿರುವಾಗ ಹೊಸ ಆಸೆ ನನಗೆ ಪಟ್ ಅಂತ ನಾವೆಲ್ಲರೂ ಊಟ ಮುಗಿಸ್ಕೊಂಡು ಆಮೇಲೆ ಬಂದ ನಮ್ ಫ್ರೆಂಡ್ಸ್ ಜೊತೆ ಒಂದ್ ರೌಂಡ್ ಹಾಕೊಂಬರೋಣ ತೋಟದಲ್ಲಿ ಅಂತ ನಾವು ಹೋಗಿ ಅಲ್ಲೇ ಸಾಕಿದ್ದ ಒಳ್ಳೆ ಟಗರುಗಳನ್ನ ನಾವ್ ನೋಡ್ಕೊಂಡು ಏನ್ ಅದ್ಭುತವಾಗಿದೆ ಅಂತ ಅವುಗಳ ಜೊತೆ ಒಂದ್ ಸ್ವಲ್ಪ ತಕರಾರ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಹಸ್ಗಳನ್ನ. ಅದೊಂದು ಮಾತ್ರ ಬಾಯಿಗೆ ಬರ್ಸ್ಬಿಡ್ತು ಗುರು ನಮ್ಗೆ. ಏನಾಯ್ತು ಅಂತ ನೋಡಕ್ಕೆ ಫುಲ್ ವ್ಲಾಗ್ ನೋಡಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮರಿದಂಗ್ ಫಾಲೋ ಮಾಡ್ಕೊಳ್ಳಿ.